ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಸೆಕೆಂಡ್ ಪಾರ್ಟ್ ಆಫ್ ಬಾದಾಮಿ ಲಾಗ್. ಈ ಲಾಗ್ದಾಗ ಪೂರ್ತಿ ಬಾದಾಮಿನ ಎಕ್ಸ್ಪ್ಲೋರ್ ಮಾಡೋದಿರ್ತೈತೆ ರೀ. ಇವಾಗ ಇದ್ದಿದ್ದ ಬನಶಂಕರಿ ಗುಡಿ ಮುಂದೆ ನೆಕ್ಸ್ಟ್ ಹೋಗ್ಬೇಕಾಗಿದ್ದ ಬಾದಾಮಿ KFC. ಇನ್ನೇ ಲಾಗ ನೋಡಿರ್ಬೇಕು ನೀವು. ಊರಿಂದ ಬಂದಿದ್ದು ಶಗಾಪಣೆ ಮಜಾ ಮಾಡಿದ್ದು, ಅಲ್ಲಿ ಟೆಂಟ್ ಆಗಿದ್ದು ನೈಟ್ ಪೂರ್ತಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊಂಡು ನೋಡ್ರಿ. ಇವಾಗ ಒಳಗೋಗಿ ದೇವ್ರ ದರ್ಶನ ತೊಗೊಂಡು ಬರ್ರಿ. ದೇವ್ರ ದರ್ಶನ ಮಾಡ್ಕೊಂಬರಕ್ಕೆ ಹೋಗ್ಬೇಕಂತ ಮಾಡಿದ್ದು. ಆ್ಯಂಡ್ ಅಲ್ಲಿ ನೋಡ್ರಿ ಗೈಸ್, ಸೊ ಇವಾಗ ಹೋಗಿ ದರ್ಶನ ತೊಗೊಂಬಂದಿವ್ರಿ. ಎಲ್ಲ ಕಂಪ್ಲೀಟ್ಲಿ ಮುಗೀತು, ದರ್ಶನ ಆಯ್ತು ರೀ. ಗೊತ್ತಿರೋ ಸ್ವಲ್ಪ ಚಾರ್ಜ್ ಇಟ್ಟಿವಿ ಫೋನ್, ಆ ಕಾರಣಕ್ಕೆ ಇಲ್ಲೇ ಬಸ್ ಸ್ಟಾಪ್ ಅಂತ ಕೂತೀವಿ. ನಾ ಇವಾಗ ಒಂದು ಚಾಲೆಂಜ್ ಕೊಡೋದನ್ರಿ. ಈ ಬಾಡಲ್ಲ ಇಲ್ಲಿ ಔಟ್ಸೈಡ್ ಬಿದ್ದಿತ್ತು. ಸೊ ಇದನ್ನು ನಾವು ಆ ಡಸ್ಟ್ಬಿನ್ದಾಗ ಜಸ್ಟ್ ಒಂದೇ ಚಾನ್ಸಾಗ ಹೋಗೋದಂದ್ರೆ ಪ್ರಶ್ನೆನೋ ಸವಾಲೇ. ಸೊ ಅವನಲ್ಲಿ ಎಂಟ್ರೆನ್ಸ್ ಟಿಕೆಟ್ ಏನೈತಿ ನಾ ತೆಗಿಸ್ತಾನ. ತಪ್ಪಿ ಅವೇನಾದ್ರೂ ಕೂತಲ್ಲಿ ಹತ್ರ ಹೋಗಿಲಿಲ್ಲ ಅಂದ್ರೆ ನಾನು ಎಂಟ್ರೆನ್ಸ್ ಫೀ ತೆಗಿಸ್ತಾನೆ. ಒಂದು ಬೆಸ್ಟ್ ಆಫರ್ ಕೊಡ್ತಾನೆ. ಅದು ಓಪನ್ ಐತ್ರಿ, ಅಲ್ಲಿ ಹೋಗಿಬೇಕು. ಜಸ್ಟ್ ಈಗ ಹತ್ರ ಹೋಗಿಬೇಕು, ಇಲ್ಲೇ ಕೂತಿದ್ದ ಹೋಗಿ ಈ ಫಸ್ಟ್ ಗೈಸ್ ಅವ್ನು ಫಸ್ಟ್ ಹೋಗಿಲ್ರಿ, ಆಮೇಲೆ ಹೋಗಿ. ಅವ್ನು ಕೊಡೋದಿನ ಬೆಸ್ಟ್ ಆಫರ್ ರೀ ಗೈಸ್, ಬೆಸ್ಟ್ ಆಫರ್ ಹೋಗಿ ಸೇಮಾ ಹೋಗಿ. ಇಲ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಗೈಸ್ ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡಲಿಲ್ಲ ರೀ. ವಸ್ತುಗಳನ್ನು ಶಿಕ್ಷಕರು ಹೋಗಿಬಾರ್ದು ಅಂತೇಳಿ ನಾನು ಅದು ಒಳಗೆ ಹೋಗಿಟ್ಟು ಬಂದಾನೆ. ಪ್ಲಾಸ್ಟಿಕ್ ಎಲ್ಲಿಗೆ ಬೇಕು ಅಲ್ಲಿಗೆ ಬೇಕಂತೇಳ. ಅದ. ಸೊ ಇವಾಗ ನಾವು ಇದೀವಿ ಗೋವಾಂತರ ದೇವಾಲಯ ಮುಂದೆ. ಸೊ ಗೈಡ್ಸ್ ಹಿಡಿದು ಗಾರ್ಡನ್ ಸಜ್ಜಾದಾಗ ಆಲ್ರೆಡಿ ಸಿಕ್ಕಾಬಿಟ್ಟು ವಿಡಿಯೋ ಮಾಡ್ಯಾರ. ಅದ್ರ ಬಗ್ಗೆ ನಾನು ಯೂಟ್ಯೂಬ್ದಾಗ ನೋಡೇನಿ ರೀ. ಸೊ ಹಂಗಾಗಿ ಹೈಲೈಟ್ಸ್ ಹಿಡ್ಕೋಬೇಕನ್ರಿ. ನಿಂಗೆ ಇಂಪಾರ್ಟೆಂಟ್ ಆಗಿದ್ದ ಆಚೆ ಕಡೆ ಐತ್ರಿ, ಅದನ್ನು ತೋರ್ಸನ್ ರೀ. ಸೊ ಇಲ್ಲಿ ಟಿಕೆಟ್ ಬಂದ್ಬಿಟ್ಟು 25 ರೂಪಾಯಿ ಐತ್ರಿ. ಭಾಳ ಏನಿಲ್ಲ, ಕಡಿಮೆ ಐತಿ. ಸೊ ಅತಿ ಕಡಿಮೆ ಟಿಕೆಟ್ದಾಗ ಇಲ್ಲೇ ರೀ ವಿಸಿಟ್ ಕೊಡೋದು. ಇಲ್ಲಿ ಬೇರೆ ಕಡೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಇರ್ತೈತಿ ಪ್ರವಾಸಿ ಸ್ಥಳಗಳಿಗೆ. ಇಲ್ಲಿ ಜಸ್ಟ್ 25 ರೂಪಾಯಿ ಐತ್ರಿ. 1ನೇ ಗೋವಾಂತರ ದೇವಾಲಯ, 2ನೇ ಗೋವಾಂತರ ದೇವಾಲಯ ಅಲ್ಲಿ ಐತ್ರಿ. 3ನೇ ಗೋವಾಂತರ ಐತಿ ದೊಡ್ಡ ಗೋವಾಂತರ ದೇವಾಲಯ ಆಚೆ ಕಡೆ ಐತಿ. ಹತ್ರ ಆದ್ಮೇಲೆ ಜೈನ ಗೋವಾಂತರ ದೇವಾಲಯ, ಕೊನೆ ಗೋವಾಂತರ ದೇವಾಲಯ ಲಾಸ್ಟ್ಗೆ ಐತ್ರಿ. ಅಲ್ಲಿಗೆ ಹೋಗಿ ಎಂಡ ಬಿಡೋದ್ರಿ. ಸೊ ನಿಮ್ಗೆ ನಟರಾಜನ ಮೂರ್ತಿ ತೋರ್ಸ್ಬೇಕು ಅನ್ಕೊಂಡಿನಿ. ಸೊ ಅದು ಕ್ಲೋಸ್ ಮಾಡ್ಯಾರಿ. ಅದಕ್ಕೆ ಅದನ್ನ ಭಾಳ ಮುಟ್ಟಿ ಸಮಿತಿ ಐತೆ ಅಂತೇಳಿ. ಸೊ ಹಂಗಾಗಿ ಅದಕ್ಕೆ ಇಲ್ಲಿ ಐತಿ ನೋಡ್ರಿ, ನಟರಾಜನ ಮೂರ್ತಿ ಇಲ್ಲೇ ಐತಿ. ಸೊ 81 ಭಂಗಿಗಳ ನಟರಾಜ ಮೂರ್ತಿ ರೀ. ಇದಕ್ಕೆ 18 ಕೈಗಳಿದ್ವು ಅಂದ್ರೆ ಅಚ್ಚಿಕ್ 9 ಇಚ್ಚಿಕ್ 9 18 ಕೈಗಳಿದ್ವು ಅಂತ. ಸೊ ಈಗ ನೋಡೋದು ಇದು ಅರ್ಧನಾರೀಶ್ವರ ರೀ. ಈಚೆ ಕಡೆ ಬಂದುಬಿಟ್ಟ ಶಿವ. ಆ್ಯಕ್ಚುಲಿ ಇಲ್ಲಿ ನಂದಿ ಐತಿ ನೋಡ್ರಿ. ಈ ನಂದಿ ನೋಡ್ರಿ ನಿಮ್ಗೆ ಅನ್ಕೋಬೋದು ಈಚೆ ಕಡೆ ಇದ್ದು ಶಿವ, ಈಚೆ ಕಡೆ ಇದ್ದು ಪಾರ್ವತಿ. ಸೊ ಶಿವನ ಲೀಲೆಗಳಲ್ಲಿ ಇದು ಅಂದ್ರೆ ಒಳಗೆ ಶಿವಲಿಂಗ ಐತಿ. ಇವಾಗ ಸಿಕ್ಕಾಪಡೆ ಸ್ಮೆಲ್ ಬರತ್ರಿ ಒಳಗೆ ಹಂಗಾರೆ ಸಿಕ್ಕಾಪಡೆ ಸ್ಮೆಲ್ ಬರತ್ರಿ. ಸೊ ಶಿವನ ಲಿಂಗ ಐತ್ರಿ ಇಲ್ಲಿ. ಶಿವನ ಲಿಂಗ ಸ್ಮೆಲ್ ಹಂಗಾರೆ ಸಿಕ್ಕಾಪಡೆ ಐತಿ. ಇದು ಯಾವುದೇ ಥರ ಪೂಜೆ ನಡೆಯುವತ್ರಿ ಇಲ್ಲಿ. ಇವಾಗ ಎಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಕೊಟ್ಟಾರ ನೋಡ್ರಿ ಇದನ್ನೆಲ್ಲ. ಒಂದೇ ಗೋವಾಂತರ ದೇವಾಲಯ ಮುಗಿಸ್ಕೊಂಡ್ವು. ಇದೇ ಬಂದ್ಬಿಟ್ಟು 6ನೇ ಶತಮಾನದಾಗ ನಿರ್ಮಿಸಲಾಗಿತ್ತು. ಕೆಳಗಿಂದ ಬಂದ್ಬಿಟ್ಟು ಚಾಲುಕ್ಯ ಸಾಮ್ರಾಜ್ಯ ಸ್ಥಾಪಕ ಏನಾದಾರೆ ಅವರೇ ಅದನ್ನು ನಿರ್ಮಾಣ ಮಾಡ್ತಾರೆ. ಸೊ ಅದಾದ್ಮೇಲೆ 2ನೇದ ಗೋವಾಂತರ ದೇವಾಲಯಕ್ಕೆ ಹೋಗ್ಬೋದ್ರಿ. ಅಲ್ಲಿ ವರ ಮತ್ತು ವಾಮನ ಉಬ್ಬು ಶಿಲ್ಪ ಶಿಲೆಗಳು ಅದಾವು. ಹೋಗಿ ಅದು ನೋಡ್ಕೊಂಡು ಇದು ಬಂದ್ಬಿಟ್ಟು 2ನೇ ಗೋವಾಂತರ ದೇವಾಲಯ. ಇದು ಬಂದ್ಬಿಟ್ರೆ ವಾಮನ ಅವತಾರ ರೀ. ಇದು ವಿಷ್ಣುವಿನ ಅವತಾರದಾಗ 5ನೇ ಅವತಾರ ಈ ವಾಮನ ಅವತಾರ. ವಾಮನ ಇದರಿ ವಾಮನ ಅವತಾರ. ಇದೇ ನೋಡ್ರಿ ವರನ ಅವತಾರ. ಸೊ ಇವಾಗ 1ನೇದ 2ನೇ ನೋಡ್ಕೊಂಡು ಬಂದೀವ್ರಿ. 1ನೇದ 2ನೇ ನೋಡಕ್ಕೆ ಸೇಮ್ ಅದಾವ್ರಿ, ಏನೂ ಡಿಫ್ರೆನ್ಸ್ ಇಲ್ಲರಿ. 1ನೇದ್ರಾಗ ಶಿವನ ಅವತಾರಗಳದಾವ್ರಿ, 2ನೇದ್ರಾಗ ವಿಷ್ಣುವಿನ ಅವತಾರಗಳದಾವ್ರಿ. ಇವಾಗ ನಾವು ಹೋಗ್ಬೇಕಾಗಿದ್ದು 3ನೇದ್ರಿ. 3ನೇದ ಇದು ಅತಿ ದೊಡ್ಡ ದೇವಾಲಯವಾಗೈತ್ರಿ. ಇದನ್ನು ಬಂದುಬಿಟ್ರೆ ಮಂಗಳೇಶ ಅವರು ಕಟ್ಟಿಸ್ತಾರೆ. ಮಂಗಳೇಶ ಕಟ್ಟಿಸಿದ 3ನೇ ದೊಡ್ಡ ಗೋವಾಂತರ ದೇವಾಲಯ ರೀ. ಇವು 4 ತ್ರೋಗು ಇದು 3ನೇದ ದೊಡ್ಡದ್ರಿ. ಸೊ ಇಲ್ಲಿ ಮಂಗ್ಯಗಳು ಅದಾವ್ರಿ. ಮಂಗ್ಯಗಳು ಹೆಂಗಿರ್ತಾವಂದ್ರೆ ಪ್ಯಾಂಟ ಅಂಗಿ ಚಪ್ಪಲ ಇದೇ ಥರ ಹಾಕೊಂಡು ಬರ್ತಾವೆ ನೋಡ್ರಿ. ಇಲ್ಲಿ ಐತೆ ನೋಡ್ರಿ. ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ಕೆ ಗೊತ್ತು. ಇದು ಮ್ಯಾಲೆ ಹೋದಾರೆ, ಆದರೆ ಇಲ್ಲಿ ಮ್ಯಾಲೆ ಹೋಗಕ್ಕೆ ಪರ್ಮಿಷನ್ ಇಲ್ಲರಿ, ಎಲ್ಲ ಕ್ಲೋಸ್ ಮಾಡ್ಯಾರ. ಮ್ಯಾಲಿಂದ್ರೆ ಬಿದ್ದು ಭಾಳ ಮಂದಿ ಸತ್ತರ್ತ್ರಿ. ಆ ಕಾರಣಕ್ಕೆ ಇದನ್ನ ಕ್ಲೋಸ್ ಮಾಡ್ಯಾರೆ. ಎಷ್ಟು ಇದು ನೋಡಿದ್ರೆ ನೀವು ಎಷ್ಟು ಟೆಕ್ನಿಕಲ್ ಗಡ್ಯಾರ ನೋಡ್ರಿ. ಯಾವುದೇ ರಾಜ್ಯ ಮ್ಯಾಲೆ ಬಂದ ಯುದ್ಧ ಮಾಡೋಕೆ ಆಗಂಗಿಲ್ಲ ರೀ. ಅಷ್ಟು ನೋಡ್ರಿ ಇವು ಕಟ್ಟಿಗಳು ಇಷ್ಟು ದೊಡ್ಡದವ್ರಿ. ಇದನ್ನ ಆಯ್ತು ಬರ್ಬೇಕಾದ್ರೆ ಅರ್ಧ ಜೀವ ಹೋಗಿರೋದ್ರಿ ಮ್ಯಾಲೆ ಅವ್ರದ್ದು. ಅಲ್ಲಿ ಬಂದ ಯುದ್ಧ ಮಾಡಿ ಯಾವಾಗ ಇವ್ರನ್ನ ಗೆಲ್ಲಬೇಕು ಹೇಳ್ರಿ ನೀವು. ಸೊ ನೋಡೋದಿರ್ಬೇಕು, ಒಂದು ಕಾಲು ಇಡ್ಬೇಕಾರೆ ಪೂರ್ತಿ ಕಾಲಿಗೆ ಇಡಬೇಕು. ಸೊ ಇಷ್ಟು ಜಾಗದಾಗ ಇಷ್ಟು ಬರೋಬ್ಬರಿ ಮಾಡ್ಯಾರಂದ್ರೆ ಅಷ್ಟು ಹೋಗಕ್ಕೆ ಹೋಗಂಗಿಲ್ಲ ರೀ, ಅಷ್ಟು ಕಷ್ಟ ಆಕೈತಿ. ಸೊ ಆ ಕಾರಣಕ್ಕೆ ಇದು ಒಂದು ಬಲಿಷ್ಠ ರಾಜಧಾನಿ ರಾಜ್ಯ ಆಗಕ್ಕೆ ಕಾರಣ. ಸೊ ನೀವು ಅಲ್ಲಿ ಮ್ಯಾಲೆ ಪಾರಿವಾಳ ನೋಡ್ತಿರ್ಬೇಕು. ಸೊ ಅಲ್ಲಿ ಪಾರಿವಾಳ ಅದ ನೋಡ್ರಿ. ಸಾರಿ ಪಾರಿವಾಳ ಐತಿ ನೋಡ್ರಿ, ಒಂದೇ ಐತಿ. ಏ ಮಲ್ವ
ಮಲ್ಲಿ ಪರವಾಳ ಮಲ್ಲು ಪಾರಿವಾಳ ಹೋತು ಆರಿ ಹೋತು ಪಾರಿವಾಳ ಹೋತ್ಲೇ ಅಲ್ಲೇ ನಿಜಾನ ಪಾರಿವಾಳ ಇತ್ತಲ್ಲೇ ಇವಾಗಿಲ್ಲ प्यारी समझ गई ಇದು 3ನೇ ಮಹಾದೊಡ್ಡ ಗುಹಾಂತರ ದೇವಾಲಯ ರೀ. ಅದ್ರ ಅಪೋಸಿಟ್ ಇಲ್ಲಿ ನೋಡ್ಬೋದು. ಇಲ್ಲಿ ಅಗಸ್ತ್ಯ ಕೆರೆ ಐತ್ರಿ, ಅಲ್ಲಿ ಮಂಟಪ ಐತ್ರಿ. ಸೊ ಅದನ್ನ ಆಮೇಲೆ ಹೋಗಿ ತೋರಿಸ್ತೇನೆ ರೀ. ಇವಾಗ ಮಂಗಳೇಶ ನಿರ್ಮಿಸಿದ 3ನೇ ಅತಿ ದೊಡ್ಡ ಗುಹಾಂತರ ದೇವಾಲಯ ಮುಂದಿದ್ದೀವಿ ರೀ. ಇಲ್ಲಿ ನೋಡೋದಿರ್ಬೇಕು ನೀವು, ಇದು 3ನೇ ಅತಿ ದೊಡ್ಡ ಗುಹಾಂತರ ದೇವಾಲಯ ರೀ. ಇಲ್ಲಿ ಕೆಲವೊಂದು ಕೆಳಗಿದ್ದ ಮೂರ್ತಿಗಳು ಕೆಲವೊಂದು ಇಲ್ಲಿ ಮಾಡ್ಯಾರೆ. ಇಲ್ಲಿ ನೋಡೋದಿರ್ಬೇಕು, ವಾಮನ ಅವತಾರ ಇಲ್ಲಿ ಐತ್ರಿ. ವಾಮನ ಅವತಾರ ಕೆಳಗೆ ನೋಡ್ಕೊಂಬಂದಿರಿ, ಮತ್ತು ಇಲ್ಲಿ ಐತಿ. ಸೊ ಶಿಲ್ಪಕಲೆಗಂತೂ ಒಂದು 2 ರೀ, ಅಷ್ಟು ಖತರ್ನಾಕ್ ಮಾಡ್ಯಾರಿ. ಒಂದು ಕಲ್ನ್ಯಾಗ ಪೂರ್ತಿ ಕಲ್ನ್ಯಾಗ ಮಾಡೋದು ಅಂದ್ರೆ ಎಷ್ಟು ಕಲೆ ಇರ್ಬೇಕ್ರಿ ಆಗಿನ ಜನಕ್ಕೆ. ಯಾವುದೇ ಥರದ ತಾಂತ್ರಿಕ ಜ್ಞಾನ ಇಲ್ಲದ ಮಾಡಿದ್ರಿ. ಸೊ ಹ್ಯಾಂಡ್ಮೇಡ್ ರೀ ಪೂರ್ತಿ ಇದ್ದಿದ್ದು. ಸೊ ಕೆಲವೊಂದು ನಾಶ ಆಗೈತ್ರಿ, ಸ್ವಲ್ಪ ಅಂದ್ರೆ ಮುಕ್ಕಾಗೈತ್ರಿ. ಸೊ ಅದನ್ನು ನೀವು ಅಲ್ಲಿ ನೋಡ್ಬೋದು. ಸೊ ಒಂದು ಸಣ್ಣ ಮಿಸ್ಟೇಕ್ ಆದರೂ ಅದು ಅಲ್ಲಿಗೆ ಸ್ಟಾಪ್ ಆಗೈತಂತ್ರಿ. ಅದನ್ನು ಮುಂದೆ ಅದು ಹೆಂಗೈತೆ ಅಷ್ಟು ಸ್ಟಾಪ್ ರೀ. ಅದನ್ನು ಹೊಸಾದ ನಿರ್ಮಿಸಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇದು ಕಲ್ಲಿನಲ್ಲಿ ಮಾಡಿದ್ರೆ ಅದ ಕಲ್ಲಿನ್ಯಾಗ ಒಂದು ಕಲ್ಲು ಇರ್ತದೆ, ಆದರೆ ಅದ ಕಲ್ಲಿನಾಗ ಕೆತ್ತಾರೆ. ಸೊ ಯಾವುದೇ ಥರ ಮೂರ್ತಿ ತಂದ್ಕೊಂಡು ಸಾಂಗಿಲ್ಲ. ಸೊ ಹಂಗಾಗಿ ಅಲ್ಲಿ ಅಟ್ಯಾಚ್ ಮಾಡಕ್ಕೆ ಬರಂಗಿಲ್ಲ. ವಿಷ್ಣುವಿನ 3ನೇ ಅವತಾರ ರೀ ಈ ವರ ರೀ. ಇದು ವಿಷ್ಣುವಿಗೆ ಸಮರ್ಪಿತ ಆಗೈತೆ ರೀ. ಈ ಸೈಡ್ ಬಂದುಬಿಟ್ಟ 3ನೇ ಗುಹಾಂತರ ದೇವಾಲಯ ಮುಗಿಸೋಂದ್ರಿ ನಾವು ಹೊಂಟೀವಿ ರೀ. 4ನೇ ಗುಹಾಂತರ ದೇವಾಲಯ ಇದು ಜೈನ ಗುಹಾಂತರ ದೇವಾಲಯ ರೀ. ಬಾಹುಬಲಿಯ ಮೂರ್ತಿಯನ್ನು ಕೆತ್ತನೆ ಮಾಡಲಾಗೈತೆ ರೀ. ಚಾಮುಂಡರಾಯ ಅವರ ಇಲ್ಲಿ ಬಂದುಬಿಟ್ಟ ಇಲ್ಲಿ ಬಾಹುಬಲಿ ಮೂರ್ತಿ ನೋಡ್ಕೊಂಡ. ಇದಾದ ನಂತರ ಶ್ರವಣ ಬೆಳಗೊಳಗೆ ಹೋಗಿ ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿಯ ಮೂರ್ತಿ ಕೆತ್ತನೆ ಮಾಡಾಕತ್ತಾರಂತ್ರಿ. ಇದು ಅಗಸ್ತ್ಯ ಸರೋವರ ರೀ, ಅಲ್ಲಿ ಭೂತನಾಥೇಶ್ವರ ದೇವಸ್ಥಾನ ರೀ. ಸೊ ಎಲ್ಲವೂ ಸರೋವರಗಳ ಪಕ್ಕದಲ್ಲೇ ನಿರ್ಮಿಸ್ತಾರೆ, ನೀರಿನ ಅಭಾವ ಬೀಳಬಾರ್ದು ಅಂತೇಳಿ. ಸೊ ಎಲ್ಲರಿಗೂ ನೀರು ಇಂಪಾರ್ಟೆಂಟ್ ರೀ. ಆ ಕಾರಣಕ್ಕೆ ಇಲ್ಲಿ ಒಂದು ಮೊದಲ ಕೆರೆ ಮಾಡ್ಕೊಂಡು ಅದ್ರ ಸುತ್ತಮುತ್ತ ಇವನ್ನೆಲ್ಲ ಸೃಷ್ಟಿ ಮಾಡ್ಯಾರ. ನೀವೇನಾದರೂ ಬಂದ್ರೆ ಇಲ್ಲಿ ಕೋತಿಗಳ ಸಂಖ್ಯೆ ಜಾಸ್ತಿ ಐತ್ರಿ. ಆ ಕಾರಣಕ್ಕೆ ನೀವು ವಸ್ತುಗಳನ್ನು ಅಲ್ಲೆಲ್ಲಿ ಇಲ್ಲೆಲ್ಲಿ ಬಿಟ್ಬಿಟ್ಟು ಹೋಗ್ಬೇಡ್ರಿ. ಬಾಟಲ್ಗಳನ್ನು ಕಸ್ಕೊಂಡು ಹೋಗ್ತಾವತ್ರಿ. ಏನಾದರೂ ನೀವು ವಸ್ತುಗಳನ್ನ ಇಟ್ಟರೆ ಪಕ್ಕ ತೊಗೊಂಡು ಹೋಗಿ ಕೆಳಗೆ ವಸ್ತು ಬಿಡ್ತಾವ್ರಿ. ಸೊ ಹುಷಾರಾಗಿ ಹೋಗ್ರಿ. ಬಾರಪ್ಪ ನಿನ್ನ ಸಂಬಂಧ ವೇಟ್ ಮಾಡತ್ತೇನೆ. ಏನು ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು ನೋಡು. ಇಲ್ಲಿ ಮಳೆಗಾಲದಾಗ ಫಾಲ್ಸ್ ಬರ್ತೈತ್ರಿ. ಇಲ್ಲಿ ಗುಡ್ಡದಾಗಿಂದ ನೀರು ಬರ್ತೈತ್ರಿ. ಇದ ಫಾಲ್ಸ್ ಥರ ನೀರು ಹರಿದು ಹೋಗತ್ರಿ. ಇಲ್ಲೇ ನೋಡ್ರಿ ನೀರು ಬರ್ದ. ನೀರು ಎಲ್ಲಿಂದ ಬರೋದೆ ಅನ್ನೋದು ಏನೂ ಗೊತ್ತಿಲ್ಲ. ಸೊ ನೀರಂತೂ ಬರ್ತದ್ರಿ, ಯಾಕಂದ್ರೆ ಇಲ್ಲಿ ಕಲಿ ಐತಿ ನೋಡ್ರಿ ನೀರಿಂದ. ಸೊ ಬರೋದ ನೀರಿನ ಕಲಿ ಐತಿ. ಸೊ ನೀರು ಇದೇ ಥರ ಇಲ್ಲೆಲ್ಲ ಹೋಗಿ ಅಗಸ್ತ್ಯ ಸರೋವರಕ್ಕೆ ಹೋಗಿ ಕುಡ್ಕೋತೈತಿ. ಅಗಸ್ತ್ಯ ಸರೋವರಕ್ಕೆ ಕುಡ್ಕೊಂಡ್ಮೇಲೆ ನೀರು ಜಾಸ್ತಿ ಆಕೈತಿ. ವಾಪಸ್ ಇನ್ನೊಂದ್ರಿ ಅಲ್ಲಿ ಭೂತನಾಥೇಶ್ವರ ದೇವಾಲಯ ಐತ್ರಿ. ಆ ದೇವಾಲಯಕ್ಕೆ ಹೋಗೋಣ. ಆ ದೇವಾಲಯಕ್ಕೆ ಹೋಗಿ ಇಲ್ಲಿ ಮ್ಯೂಸಿಯಂ ಐತಿ. ಇಲ್ಲಿ ಬಿಟ್ಟು ಮದುವೆ ಮಾಡ್ತಾರಂತ್ರಿ, ಮಂಟಪಗಳು ಅದಾವ್ರಿ ಇಲ್ಲಿ. ಆ ಮಂಟಪ ನೋಡ್ಕೊಂಡು ಇವಾಗ ಅಲ್ಲಿ ಹೋಗೋಣ ಬರ್ರಿ. ಸೊ ಗೈಸ್ ನಾವು ಇವಾಗ ಭೂತನಾಥೇಶ್ವರ ದೇವಾಲಯದ ಮುಂದೆ ಇದೀವಿ. ಸೊ ಅಗಸ್ತ್ಯ ಸರೋವರ ದಂಡೆಯಲ್ಲಿ ಈ ದೇವಸ್ಥಾನ ಕಂಡು ಬರ್ತೈತ್ರಿ. ಸೊ ನೀವು ನೋಡಿದ್ರಬೇಕು, ವ್ಯೂ ಅಂತೂ ನಾವು ಹೋದೈತ್ರಿ. ಇಲ್ಲಿಂದ ನೋಡ್ರಿ ಅಗಸ್ತ್ಯ ಸರೋವರ ಸಂಪೂರ್ಣವಾಗಿ ಕಾಣ್ತೈತ್ರಿ. ನಾವು ಇವಾಗ ಭೂತನಾಥೇಶ್ವರ ಟೆಂಪಲ್ ಒಳಗೆ ಅದೀವ್ರಿ. ಇವಾಗ ನೀವು ನೋಡಿದ್ರಬೇಕು, ಇದು ಬ್ಯಾಕ್ ಸೈಡ್ ಭೂತನಾಥೇಶ್ವರ ಟೆಂಪಲ್ ರೀ. ಇದು ಪೂರ್ತಿ ಸರೌಂಡಿಂಗ್ ಬಂದುಬಿಟ್ಟು ಭೂತನಾಥೇಶ್ವರ ದೇವಾಲಯದ ಸುತ್ತಮುತ್ತ ಇರುವ ಜಾಗ ರೀ. ಇವಾಗ ಭೂತನಾಥೇಶ್ವರ ಮೂರ್ತಿ ಒಳಗೆ ನೋಡೋಣ ಬರ್ರಿ, ಐತು ಇಲ್ಲೋ ಅದು ಗೊತ್ತಿಲ್ಲ ರೀ. ಹೋಗಿ ನೋಡಿ ಮೇಲೆ ನಮಗೂ ಕ್ಲಿಯರಿಟಿ ಗೊತ್ತಾಗೋದ್ರಿ. ಸೊ ಇವಾಗ ದೇವಸ್ಥಾನ ಮುಂದೆ ಇದೀವಿ. ಮುಂದಂದ್ರೆ ಎದುರುಗಡೆನೇ ಅದಾವ್ರಿ. ಏನಪ್ಪ ಅಂದ್ರೆ ಎಲ್ಲ ದೇವಾಲಯ ನೋಡಬೇಕು. ಎದುರುಗಡೆ ಒಂದು ದ್ವಾರ ಬಾಗಿಲು ಇರ್ತದೆ ರೀ. ಅಂದ್ರೆ ಒಳಗೆ ಹೋಗೋದು ಹೊರಗೆ ಬರೋದು. ಈ ಥರ ಏನಾದರೂ ನೀವು ಮುಂದ್ಗಡೆ ನೋಡ್ತಿದ್ರಿ, ಈ ದೇವಾಲಯಕ್ಕೆ ಮುಂದ್ಗಡೆ ಯಾವುದೇ ಥರ ದ್ವಾರ ಬಾಗಿಲು ಇಲ್ಲರಿ. ಆಚೆ ಕಡೆ ಸೈಡ್ ಈಚೆ ಕಡೆ ಸೈಡ್ ದ್ವಾರ ಬಾಗಿಲುಗಳದ. ಸೊ ನೋಡೋದಿರ್ಬೇಕು, ಎಂಟ್ರೆನ್ಸ್ ಈ ಥರ ಐತಿ. ಸೊ ನಾವು ಎಲ್ಲ ದೇವಾಲಯಗಳು ನೋಡ್ತೀವಿ. ಎಲ್ಲ ದೇವಾಲಯಕ್ಕೆ ಆಲ್ಮೋಸ್ಟ್ ಬರೋದ ಮುಂದಗಡೆಯಿಂದ ನಮ್ಗೆ ಎಂಟ್ರೆನ್ಸ್ ಸಿಗ್ತೈತೆ ರೀ. ಅಂದ್ರೆ ಬಾಗಿಲುಗಳು ಮುಂದೆ ಬಾಗಿಲಿಂದ ಸಿಗ್ತಾರೆ. ಇದಕ್ಕೆ ಈ ಸೈಡ ಬಿಟ್ರೆ ಆಚೆಗಡೆ ಸೈಡ ಈ ಥರ ಕೊಟ್ಟಾರೆ. ಅದು ಯಾಕಂತ ನನಗೆ ಗೊತ್ತಿಲ್ಲ ರೀ, ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಇನ್ನೊಂದು ಬಂದುಬಿಟ್ರೆ ಈ ದೇವಾಲಯ ಭೂತನಾಥ ದೇವಾಲಯ ಅಂತಂತಾರೆ. ಸೊ ಇದು ನನ್ನ ಪ್ರಕಾರ ಇಲ್ಲಿ ನಂದಿ ವಿಗ್ರಹ ಐತಂದ್ರೆ ಯಾವತ್ತು ಶಿವನ ಮುಂದೆ ನಂದಿ ಇರ್ತಾನೆ ರೀ. ಸೊ ಆ ಕಾರಣಕ್ಕೆ ನನಗೇನಾದರೂ ಶಿವನ ಯಾವುದಾದ್ರೂ ಒಂದು ಮೂರ್ತಿ ಅಥವಾ ಶಿವನ ಇನ್ನೊಂದು ಅವತಾರ ಯಾವುದಾದ್ರೂ ಆಗಿರ್ಬೋದು ಅಂತೇಳಿ ನಾನು ಅನಿಸಿಕೆ. ಇವಾಗ ಒಳಗೋಗಿ ನೋಡ್ಬೇಕ್ರಿ. ಸೊ ಇವಾಗ ಒಳಗೋಗಿ ನೋಡೋಣ ರೀ ಬರ್ರಿ. ಇಲ್ಲಿ ಬಂದುಬಿಟ್ಟ ಬಾವುಲಿಗಳಂತೂ ಸಿಕ್ಕಾಪಟ್ಟೆ ಅದಾವ್ರಿ. ಸೊ ಹುಷಾರ್ಲೆ ಅಡ್ಡಾಡ್ಬೇಕ್ರಿ. ಸೊ ಭೂತನಾಥೇಶ್ವರ ನಾ ಹೇಳ್ದಂಗೆ ರೀ ಶಿವನ ಲಿಂಗ ಇಲ್ಲಿ ಕಾಣದೈತೆ ನೋಡ್ರಿ. ನನ್ನ ಪ್ರಕಾರ ಗೆಸ್ಸಿಂಗ್ ಕರೆಕ್ಟ್ ಐತ್ರಿ. ಇಲ್ಲಿ ನೀವು ನೋಡೋದಿರ್ಬೇಕು, ಶಿವಲಿಂಗ ಐತ್ರಿ. ಇವಾಗ ಭೂತನಾಥೇಶ್ವರ ದೇವಾಲಯದ ಮುಂದೆ ಅಗಸ್ತ್ಯ ಸರೋವರ ನೋಡ್ಬೋದ್ರಿ. ಅಗಸ್ತ್ಯ ಸರೋವರ ಹಿಂಭಾಗದಲ್ಲಿ
4 ಗೋವಾಂತರ ದೇವಾಲಯಗಳನ್ನ ಕಾಣ್ತೀವಿ ರೀ. ಇವಾಗ ಅಲ್ಲಿ ನೋಡ್ಕೊಂಬಂದಿದ್ರಲ್ಲ ಅದ ರೀ. ಸೊ ಅಗಸ್ತ್ಯ ಸರೋವರ ಇದು ನೀರು ಏನಾದರೂ ಕಡಿಮೆ ಆದಮೇಲೆ ಇಲ್ಲಿ ಬಾವಿಗಳು ಅದಾವಂದ್ರೆ ಇದು ಯಾವುದೋ ಒಂದು ಯಾವ ವಿಶ್ವದಾಗ ಅನ್ನೋ ಗೊತ್ತಿಲ್ಲ, ಆ ವಿಶ್ವಾಗ ಏನೋ ನೀರು ಖಾಲಿಗಾವಂತ್ರಿ. ಆಗ ಇಲ್ಲೆಲ್ಲ ಬಾವಿಗಳು ಕಂಡು ಬರ್ತಾವಂತ್ರಿ. ಇನ್ನೂ ಎಷ್ಟು ಬಾವಿ ಅದಾವ ಅಂತ ಅಂದಾಜು ಮಾಡಿಲ್ಲ ಅಂತ್ರಿ ಯಾರು, ಅಷ್ಟು ಬಾವಿಗಳು ಅದಾವಂತ್ರಿ. ಅವ್ರು ಮುಂದಾಲೋಚನೆ ನೋಡ್ರಿ, ಏನಾದರೂ ಇಲ್ಲಿ ನೀರು ಕಡಿಮೆ ಆದರೂ ಕೆಳಗೆ ಬಾವಿಗಳಲ್ಲಿ ಆದರೂ ನೀರು ಉಳಿಲಿ, ನಮಗೆ ನೀರಿನ ಕೊರತೆ ಬರಬಾರ್ದು ಅಂತೇಳಿ ಅಷ್ಟು ಮುಂದಾಲೋಚನೆ ಐತ್ರಿ ನೀರಿನ ಬಗ್ಗೆ ಅವರಿಗೆ. ಇವಾಗಿನ ಕಾಲದಾಗ ಕೆರೆಗಳನ್ನೆಲ್ಲ ಮುಚ್ಚಿ ಡೆಮಾಲಿಷ್ ಮಾಡಿ ಅಲ್ದ್ರ ಮೇಲೆ ಬಿಲ್ಡಿಂಗ್ಗಳು ಕಟ್ಸತ್ತಾರೆ. ಸೊ ಅವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಇಷ್ಟ ವ್ಯತ್ಯಾಸ ರೀ. ಇವಾಗ ಬದಾಮಿಯಲ್ಲಿರುವ 4 ಗೋವಾಂತರ ದೇವಾಲಯಗಳನ್ನು ಮತ್ತು ಭೂತನಾಥೇಶ್ವರ ದೇವಾಲಯವನ್ನು ನೋಡಿದ್ರಿ. ಇನ್ನೂ ಮ್ಯೂಸಿಯಮ್ ಇನ್ನೂ ಸಿಕ್ಕಾಪಟ್ಟೆ ಸ್ವಲ್ಪ ಪ್ಲೇಸ್ ಅದಾವ, ಅವನು ನೋಡ್ಕೊಂಡ್ರಿ. ಸೊ ಏನು ಮಸ್ತ್ ಕಾಣಿದ್ರೆ ಒಳಗಿಂದ್ರೆ ಅದನ್ನ ಏನೇನೋ ನಾಶ ಮಾಡಿದ್ರು. ಸೊ ಹೊರಗಿಂದ ನೋಡೋಕೆ ಅದ್ಭುತವಾದ ಜಾಗ ರೀ ಆ ದೇವಾಲಯ. ಒಳಗಿಂದ ಎಷ್ಟೋ ಸಮುದ್ರ ಕಳ್ಕೊಂಡ್ರು. ಔಟ್ಸೈಡ್ ನೋಡೋಕೆ ಅಂತೂ ಅಮೇಝಿಂಗ್ ರೀ, ನಾವತ್ತು ಕಾಣತೈತಿ. ಸೊ ಅದಕ್ಕೆ ಹೇಳಿದ್ರಿ ಒಳ್ಳೇದು ಯಾವತ್ತು ಉಳಿತೈತಿ, ಕೆಟ್ಟದ್ದು ಯಾವತ್ತು ಹೋಗೈತಿ. ಒಳ್ಳೇದು ಯಾವತ್ತು ಒಳ್ಳೇದ ರೀ. ಸೊ ಇವಾಗ ಮ್ಯೂಸಿಯಂ ಮುಂದಿದ್ರಿ. ಒಳಗೆ ಫೋನ್ ಅಲೌಡ್ ಐತೆ ಗೊತ್ತಿಲ್ಲ. ಸೊ ಟಿಕೆಟ್ ತೊಗೊಂಡ ಮ್ಯೂಸಿಯಮ್ದಾಗ ಹೋಗ್ರಿ. ಅಲೌಡ್ ಐತೆ ಮಾಡ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಹೊರಗೆ ಬಂದು ಅದ್ರ ಬಗ್ಗೆ ಹೇಳ್ತೀನಿ. ಬದಾಮಿಯಾಗ ವಸ್ತು ಸಂಗ್ರಹಾಲಯ ಐತ್ರಿ, ಇಲ್ಲಿ ನೋಡೋತಿರ್ಬೇಕು ನೀವು. ಈ ಪುರಾತತ್ವ ಇಲಾಖೆಗೆ ನೀವು ಬಂದು ಹೋಗಿ ಆಮೇಲೆ ಆ ಕಡೆ ಎಲ್ಲ ವ್ಯೂಸ್ ನೋಡಿರಿ. ಅದಕ್ಕಾರ ಇಲ್ಲಿ ಬಂದು ಹೋದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತೈತೆ ರೀ. ಸೊ ನಮ್ಗೆ ಇಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ರೀ, ಮುಂಚೆ ಇಲ್ಲೇ ಬರಬೇಕಿತ್ತು, ನಾವು ಮಿಸ್ ಆಯ್ತು ರೀ. ಸೊ ಇಲ್ಲಿ ಬಂದು ಪುರಾತತ್ವ ಇಲಾಖೆ ಅಂದ್ರೆ ವಸ್ತು ಸಂಗ್ರಹಾಲಯಕ್ಕೆ ಬಂದ್ರೆ ನೆಕ್ಸ್ಟ್ ಆ ಕಡೆ ಎಲ್ಲ ಹೋಗ್ರಿ. ಅದಕ್ಕಾರ ಇಲ್ಲಿ ಎಲ್ಲ ಡೀಟೇಲ್ಸ್ ಪೂರ್ತಿ ಇರ್ತೈತಿ. ಈಗ ವಸ್ತು ಸಂಗ್ರಹಾಲಯ ನೋಡ್ಕೊಂಡ ಇವಾಗ ನೆಕ್ಸ್ಟ್ ಹೊಂಟಿವ್ರಿ ನಾವು ಕೇಶವನಾಥ ದೇವಾಲಯ ಮತ್ತು ಅಲ್ಲಿ ಮದುವೆ ಮಾಡೋ ಮಂಟಪಗಳು ಅದಾವಂತ. ಸೊ ಅದನ್ನೆಲ್ಲ ನೋಡ್ಕೊಂಡ್ರಿ. ಇವಾಗ ಐತೆ ನೋಡ್ರಿ ಈ ಥರ ಅಲ್ಲಿ ಹೊಂಟಿವ್ರಿ. ಸಿಕ್ಕಾಪಟ್ಟೆ ಅಡ್ಡೈತ್ರಿ. ಸೊ ಹೋಗ್ಬೇಕ್ರಿ, ಅಲ್ಲಿ ಹೋಗಿ. ಸೊ ರಿಸ್ಕ್ ತಗೋದಂದ್ರೆ ಹೆಚ್ಚಿನಾಗೈತೆ ನಮಗಂತೂ. ಸೊ ಅನ್ಕೊಂಡಂಗೆ ಅದರೊಡೇಶನ್ ರೀ ಅದ, ನಾವು ಅಲ್ಲೇ ಬಂದಿರಿ. ಇವಾಗ ನೋಡ್ತಿರ್ಬೇಕು ಕೇಶವನಾಥ ದೇವಸ್ಥಾನ ಐತ್ರಿ, ಟೆಂಪಲ್ ಇಲ್ಲಿ ಕಾಣತ್ತೆ ನೋಡ್ರಿ. ಇದು ಕೇವ್ಸು, ಅಲ್ಲಿ ಭೂತನಾಥೇಶ್ವರ ದೇವಸ್ಥಾನ. ಸೊ ಟೋಟಲಾಗಿ ಯಾವ ಕಡೆಯಿಂದ ನೋಡ್ರು ನಾವತ್ತು ಕಾಣತ್ರಿ ಈ ಎಲ್ಲ ವ್ಯೂ ಪಾಯಿಂಟ್ಸ್ ನೋಡ್ರಿ. ಇದಕ್ಕೆ ಯಾವುದೇ ಸೈಡ್ ನೋಡ್ರಿ ಒಂದು ಕಟ್ಟಿಲ್ಲ. ಸೊ ಇವು ಏನಂದ್ರೆ ಏನಾದ್ರು ಸಿಗೋದು ಅಡ ಸಾಕು, ಪಾಡ ಆಯ್ತು ನಿಂತು ಬಿಡ್ತಾನೆ ರೀ. ನೋಡಿ 4 ಸೈಡ್ ನೋಡಿದ್ರು ಇದಕ್ಕೆ ಮೆಟ್ಲು ಇಲ್ರಿ ಮ್ಯಾಲೆ ಹೋಗಾಕ. ಚಿಕ್ಕೋತ ಅದು ಮಂಗ್ಯಗಳು ಪಾಡಾಗ್ಯವ್ರಿಗೆ ಅಮ್ಮಗಳು, ಅದಕ್ಕೆ ಹೆಚ್ಚಿಗೆ. ಸೊ ಅಲ್ಲಿ ಒಂದು ಇದು ನೋಡ್ತಿರ್ಲ, ಅದು ಇವಾಗ ನಾವು ನಿಂತೀವ್ರಲ್ಲ, ಇದು ಬಂದುಬಿಟ್ಟ ಆಗಿನ ಕಾಲದಾಗ ವ್ಯೂ ಪಾಯಿಂಟ್ ರೀ. ರಾಣಿಗಳಿಗೆ ಸ್ಪೆಷಲ್ ಆಗಿ ರಾಣಿಗಳಿಗೆ ವ್ಯೂ ಪಾಯಿಂಟ್. ಎದಕ್ರ ಇಲ್ಲಿಂದ ನೋಡಿದ್ರ ಸೊ 4 ಗೋವಾಂತರ ದೇವಾಲಯಗಳು ಕಾಣ್ತಾವ್ರಿ. ಅದು ನೋಡಿ, ಇಲ್ಲಿ ಭೂತನಾಥೇಶ್ವರ ದೇವಾಲಯ ಕಾಣತ್ರಿ, ಇದು ಅಗಸ್ತ್ಯ ಸರೋವರ ಪೂರ್ತಿ ಕಾಣತ್ರಿ. ಇಲ್ಲಿ ಹತ್ರ ಅಲ್ಲಿ ಸಾಮ್ರಾಜ್ಯದಾಗಿರೋ ಜನರ ಎಲ್ಲ ಕಾಣ್ತಾರೆ. ವಾಪಸ್ ಬಂದುಬಿಟ್ಟ ಕೇಶವನಾಥ ದೇವಾಲಯ. ಇಷ್ಟು ಚಂದ ವ್ಯೂ ಪಾಯಿಂಟ್ ರೆಡಿ ಮಾಡ್ಯಾರಲ್ಲ ಚಾಲುಕ್ಯರು. ಸೊ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ ರೀ, ಅಷ್ಟು ಅದ್ಭುತವಾಗೈತ್ರಿ. ಅದಕ್ಕೆ ಇದನ್ನ ಬದಾಮಿ ಚಾಲುಕ್ಯರ ರಾಜಧಾನಿ ಮಾಡ್ಕೊಂಡಿದ್ರಿ. ಸೊ ಇವಾಗ ನೋಡ್ರಿ ಈ ಬದಾಮಿ ಚಾಲುಕ್ಯರ ರಾಜಧಾನಿಯ ಸೌಂದರ್ಯವನ್ನ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಸೊ ಗೈಸ್, ಈ ವ್ಯೂ ಪಾಯಿಂಟ್ದಾಗ ಕುತ್ಕೊಂತ ಚಾಲುಕ್ಯರ ರಾಜವಂಶದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರಿ. ಏನಪ್ಪ ಅಂದ್ರೆ ಅವ್ರ ಮಕ್ಳು ಯಾರ ಮಕ್ಳು ಯಾರ, ಇಲ್ಲಿ ಸ್ಥಾಪಕ ಯಾರ, ಈ ಬದಾಮಿ ಮೊದಲು ಏನಾಗಿತ್ತು, ಇವಾಗ ಏನಾಗೈತಿ. ಸೊ ಬದಾಮಿ ಮೊದಲು ಬಂದುಬಿಟ್ಟ ವಾತಾಪಿ ರೀ. ವಾತಾಪಿ ಅಂದ್ರೆ ಬದಾಮಿ ಚಾಲುಕ್ಯರ ರಾಜಧಾನಿ ವಾತಾಪಿ. ಅದೇ ವಾತಾಪಿ ಇವಾಗಿನ ಬದಾಮಿ. ಸೊ ಈ ಬದಾಮಿ ಚಾಲುಕ್ಯರ ಸ್ಥಾಪಕ ಯಾರಂದ್ರೆ ಜಯಸಿಂಹ ಅಂತ ಬರ್ತಾರೆ, ಅವರು ಬದಾಮಿ ಚಾಲುಕ್ಯರ ಸ್ಥಾಪಕ. ಅದಾದಮೇಲೆ ಅವ್ರ ಮಗ ರಣರಗನ ಮಗ 1ನೇ ಪುಲಕೇಶಿ ಮಕ್ಕಳ 2 ಬರ್ತಾರೆ. ಒಂದು 1ನೇ ಕೀರ್ತಿವರ್ಮ, 2 ಮಂಗಳೇಶ, 2 ಬರ್ತಾರೆ. 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಸೇರಿಕೊಂಡ ಈ ಬದಾಮಿ ಚಾಲುಕ್ಯವನ್ನು ಬಲಿಷ್ಠಪಡಿಸ್ತಾರೆ. ಯಾವ ರೀತಿ ಅಂದರೆ ಯಾವ ರಾಜ್ಯನೂ ಈ ರಾಜ್ಯದ ಮೇಲೆ ದಂಡೇತಿ ಬರಬಾರ್ದು, ಆ ಲೆವೆಲ್ ಬಲಪಡಿಸ್ತಾರೆ. ಬದಾಮಿ ಚಾಲುಕ್ಯರ ವಂಶವನ್ನು ಬಲಪಡಿಸ್ತಾರೆ. ಅದ್ರ ಜೊತೆಗೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಇನ್ನೂ ಕೆಲವು ಭಾಗಗಳನ್ನು ಅವರ ಕಾಲಮಾನದಲ್ಲೇ ಆಳ್ತಾರೆ. ಅದಾದ ನಂತರ ಕೀರ್ತಿವರ್ಮನಗ ಅನಾರೋಗ್ಯ ಬಂದ ಕೀರ್ತಿವರ್ಮನ ಸಾಯ್ತಾನೆ ರೀ. ಆವಾಗ ಅವನ ಮಕ್ಕಳ ಇನ್ನೂ ಸಣ್ಣ ಇರ್ತಾರೆ. ಅವನ ಮಕ್ಕಳು ಬಂದರೆ ಇಮ್ಮಡಿ ಪುಲಕೇಶಿ, ವಿಷ್ಣುವರ್ಧನ, ಅವನಿಗೆ ಕುಬ್ಜ ವಿಷ್ಣುವರ್ಧನ ಅಂತಾರೆ. ಅದಾದ ನಂತರ ಇನ್ನೂ ಒಬ್ಬದ್ದಾರೆ, ಅವ್ರ ಹೆಸರು ನಂಗೆ ಇನ್ನೂ ಜಾಸ್ತಿ ಗೊತ್ತಿಲ್ಲ. ಸೊ ಅಲ್ಲಿ ಪುರಾತತ್ವ ಇಲಾಖೆಗೆ ಒಂಥರ ಐತ್ರಿ, ಹೊರಗಡೆ ಒಂಥರ ಹೆಸರು ಕೇಳ್ತೀವಿ, ಬುದ್ಧ ವರ್ಮ ಅಂತ ಏನೋ ಐತ್ರಿ. ಸೊ ಇವ್ರು 3 ಜನ ಮಕ್ಕಳು ರೀ. ಇವ್ರು ಇನ್ನೂ ಚಿಕ್ಕವರಾಗಿರುವ ಕಾರಣಕ್ಕಾಗಿ
ಮಂಗಳೇಶನ್ಗ ಈ ರಾಜ್ಯವನ್ನು ನೋಡ್ಕೊಳಕ ಕೀರ್ತಿವರ್ಮನವರು ಹೇಳ್ತಾರೆ. ಸೊ ಹೇಳಿ ಅನಾರೋಗ್ಯದಿಂದ ಜೀವ ಬಿಡ್ತಾರೆ. ಅದಾದ ನಂತರ ಎಷ್ಟೋ ವರ್ಷಗಳ ಕಾಲ ಮಂಗಳೇಶ ಈ ರಾಜ್ಯವನ್ನು ನೋಡ್ಕೋತಾನ್ರಿ, ಅಂದ್ರೆ ಆಳ್ತಾನ್ರಿ. ಅದಾದ ನಂತರ ಯಾಜುಜಲ್ ಆಗಿ ನಿಜವಾದ ರಾಜನಿಗೆ ರಾಜ್ಯ ಬಿಟ್ಕೊಡ್ಬೇಕಾಗಿರುತ್ತೆ. ಆದ್ರೆ ಮಂಗಳೇಶ ಆ ರೀತಿ ಮಾಡಂಗಿಲ್ರಿ. ಇಮ್ಮಡಿ ಪುಲಕೇಶ ವಯಸ್ಕರನಾದ ಮೇಲೆ ರಾಜ್ಯ ಒಂದು ಪಟ್ಟಾಭಿಷೇಕ ಮಾಡೋ ಸಮಯದಲ್ಲಿ ಇಮ್ಮಡಿ ಪುಲಕೇಶನನ್ನು ಕೊಲ್ಲಲು ಪ್ರಯತ್ನಿಸ್ತಾನ್ರಿ. ಯಾಕಪ್ಪ ಅಂದ್ರೆ ತನ್ನ ಮಗನ ಮೇಲಿದ್ದ ಪ್ರೀತಿಗೆ ಮನಸೋತು ಈ ರಾಜ್ಯದ ರಾಜ್ಯನಾಗಿ ತನ್ನ ಮಗನ ಮಾಡ್ಬೇಕು ಅನ್ಕೋತಾನ್ರಿ. ಸೊ ಅದಕ್ಕೆ ಇಮ್ಮಡಿ ಪುಲಕೇಶನ್ ಕೊಲ್ಸಾಕ ಅದು ಇಮ್ಮಡಿ ಪುಲಕೇಶ್ ಅವರಿಗೆ ಗೊತ್ತಾಗೈತಿ. ಗೊತ್ತಾದ್ಮೇಲೆ ಈ ರಾಜ್ಯವನ್ನು ಬಿಟ್ಟು ಹೋಗಿ ಅವ್ರದೇ ಆದಂಥ ಸೈನ್ಯ ಕಟ್ಕೊಂಡು ವಾಪಸ್ ತನ್ನ ರಾಜ್ಯಕ್ಕೆ ಬಂದು ಇಲ್ಲಿ ಯುದ್ಧ ಮಾಡಿ ಮಂಗಳೇಶನನ್ನು ಸೋಲಿಸ್ತಾನ್ರಿ. ಮಂಗಳೇಶನ ಸೋಲಿಸಿದ ಮೇಲೆ ಈ ರಾಜ್ಯವನ್ನು ಸಂಪೂರ್ಣವಾಗಿ ಬಲಿಷ್ಠಪಡಿಸ್ತಾನ್ರಿ. ದಕ್ಷಿಣ ಭಾರತವನ್ನು ತನ್ನ ವಶಪಡಿಸ್ಕೊಳ್ತಾನ್ರಿ. ಇಡೀ ದಕ್ಷಿಣ ಭಾರತವನ್ನು ತನ್ನ ವಶಪಡಿಸ್ಕೊಳ್ತಾನ್ರಿ. ಅದಾದ ನಂತರ ದಕ್ಷಿಣ ಭಾರತದಲ್ಲಿ ಅವನ್ನ ಸೋಲಿಸುವಂಥ ರಾಜ್ಯರು ಯಾರು ಇರಂಗಿಲ್ರಿ. ಉತ್ತರ ಪ್ರತೇಶ್ವರ ಅನಿಸಿಕೊಂಡ ಹರ್ಷವರ್ಧನ ಇವನ ಮೇಲೆ ದಂಡೆತ್ತಿ ಬರ್ತಾನ್ರಿ, ನಮ್ಮ ಇಮ್ಮಡಿ ಪುಲಕೇಶ್ ಅವರ ಮೇಲೆ. ನಮ್ಮ ಇಮ್ಮಡಿ ಪುಲಕೇಶ್ ಅವರ ಯುದ್ಧ ತಂತ್ರಕ್ಕೆ ಸೋತು ಹರ್ಷವೇ ಹಾರಿ ಹೋಗೈತ್ರಿ. ಆ ಟೈಮ್ನಾಗ ಹರ್ಷವರ್ಧನ ಸೋಲು ಸಮಯ ಬಂದಾಗ ಒಪ್ಪಂದಕ್ಕೆ ಬರ್ತಾರೆ. ನಾನು ದಕ್ಷಿಣ ಕಡೆ ಬರಲ್ಲ, ನೀವು ಉತ್ತರ ಕಡೆ ಬರಬಾರದ್ರೆ. ಆಗ ನಮ್ಮ ಇಮ್ಮಡಿ ಪುಲಕೇಶ್ ಅವರ ಸ್ವಲ್ಪ ಹೃದಯವಂತರಿರ್ತಾರೆ. ಅವಾಗ ಇದೆಲ್ಲ ಬೇಡ, ಆಯ್ತು ಹೋಗು, ನಿನ್ನ ಕಡೆ ನಾವು ಬರಲ್ಲ, ನಮ್ಮ ಕಡೆ ನೀವು ಬರಬೇಡ ಅಂತೇಳಿ ಒಪ್ಪಂದ ಆಗತ್ತೆ. ಒಪ್ಪಂದ ಆದ ನಂತರ ಉತ್ತರ ಪ್ರತೇಶ್ವರ ಎನಿಸಿಕೊಂಡ ಹರ್ಷವರ್ಧನ ನಮ್ಮ ಇಮ್ಮಡಿ ಪುಲಕೇಶಿ ಅವರಿಗೆ ದಕ್ಷಿಣ ಪ್ರದೇಶ್ವರ ಅಂತ ಬಿರುದು ಕೊಟ್ಟು ನಮ್ಮ ರಾಜ್ಯಕ್ಕೆ ತಾವು ಹಿಂತಿರುಗಿ ಹೋಗ್ತಾರೆ. ಸೊ ಇದ್ರ ಮೇಲೆ ತಿಳ್ಕೊಬೋದ್ರಿ ನಮ್ಮ ಇಮ್ಮಡಿ ಪುಲಕೇಶಿ ಎಷ್ಟು ಬಲಿಷ್ಠ ರಾಜ ಅಂತೇಳಿ. ದಕ್ಷಿಣ ಪದೇಶ್ವರ ಗಂಡರ ಗಂಡ ಧೀರ ಪ್ರಚಂಡ ಕರ್ನಾಟಕ ಸ್ವಪ್ನ ರಕ್ತ ಶ್ರೀ 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 ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ. ಸೊ ಇವಾಗ ನಾವು ಫೈನಲಿ ಅನ್ಕೊಂಡಂಗೆ ಇಲ್ಲೇ ಬರ್ಬೇಕಂತ ಅನ್ಕೊಂಡಿದ್ವಿ. ಇಲ್ಲೇ ಬರ್ಬೇಕಂತ ಅನ್ಕೊಂಡ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಕಾಣೋದಾದ್ರಲ್ಲ ಇದು ಒಂದು ಶಿವನ ದೇವಸ್ಥಾನ ರೀ. ಸೊ ಈ ಕಡೆದೆಲ್ಲ ಕೆಡಬ್ಯಾರಿ ಒಳಗೂ ಮೂರ್ತಿ ಯಾವುದೇ ಥರ ಮೂರ್ತಿ ಇಲ್ಲರಿ. ಸೊ ಲಿಂಗೂ ಇಲ್ಲರಿ. ಸೊ ಮ್ಯಾಲಲ್ಲಿ ಒಂದು ನಮಗೆ ಲಿಂಗ ಕಾಣತ್ತರಿ, ಒಳಗೂ ಲಿಂಗಿದ ಥರ ಅದು ಟೈಪ್ ಇರತ್ತಲ್ಲ, ತಳಗ ಅದು ಲಿಂಗ ಹಾಕಿದ ಕೆಡವಿರ್ತಾರಲ್ಲ. ಸೊ ಆ ಥರ ಅಲ್ಲಿ ಕಾಣೋದತ್ರಿ. ಸೊ ಇದು ಶಿವನ ದೇವಸ್ಥಾನ ಅಂತ ಐಡೆಂಟಿಫೈ ಮಾಡ್ಬೋದು ರೀ. ಯಾರಾದರೂ ಬಂದ್ರೆ ಈ ಕಡೆ ಬಂದು ಹೋಗ್ರಿ, ವ್ಯೂ ಪಾಯಿಂಟ್ ಅಂತೂ ಹಣಾವತ್ ಕಾಣದ್ರಿ ಇಲ್ಲಿ. ಸೊ ಆ ಕಾರಣಕ್ಕೆ ನೀವೇನಾದರೂ ಬಾದಾಮಿ ನೋಡಕ್ಕೆ ಬಂದ್ರೆ ಬರೀ ಕೇವ್ಸ ಭೂತನಾಥೇಶ್ವರ ದೇವಾಲಯ ಅಷ್ಟು ನೋಡೋದಲ್ದ ಈ ಕಡೆ ಮೇಲ್ಗಡೆ ಬಂದು ಹೋಗ್ರಿ. ಮ್ಯೂಸಿಯಮ್ದ ಹೊರಗೆ ಬಂದ್ರೆ ಅಂದ್ರೆ ರೈಟ್ ಸೈಡ್ ಒಂದು ದಾರಿ ಕಾಣತ್ರಿ. ಅಲ್ಲಿ ಬಂದ್ರೆ ಪೂರ್ತಿ ಇಲ್ಲಿ ಟಾಪ್ ವ್ಯೂ ಬರ್ತೀರಿ. ಟಾಪ್ ವ್ಯೂ ಹಣಾವತ್ ಕಾಣತ್ರಿ. ಇಲ್ಲಿ ಕೇಶವನಾಥ ದೇವಾಲಯ ಆ ಕಡೆ ಐತ್ರಿ. ಗೈಸ್ ಫೈನಲಿ ಬಂದ ಬಿಟ್ಟಿವ್ರಿ ಕೇಶವನಾಥ ದೇವಾಲಯಕ್ಕೆ. ಇದಕ್ಕೆ ಕೆಳಗನ ಶಿವಾಲಯ ಅಂತ ಕರೀತಾರೆ ಈ ದೇವಸ್ಥಾನಕ್ಕೆ. ಇಲ್ಲಿ ಕೇಶವನಾಥನ ಪೂಜೆ ಮಾಡ್ತಾರಂತ್ರಿ. ಇದ ದೇವಾಲಯ. ಗೈಸ್ ಇದು ಕೇಶವನಾಥನ ಪೂಜೆ ಮಾಡುವ ಜಾಗ್ರಿ. ಇಲ್ಲಿ ಕೇಶವನಾಥನ ಮೂರ್ತಿ ಇತ್ತು. ಸೊ ಇದು ಮುಖಮಂಟಪ. ಸೊ ಇದು ಕತ್ತರಿಸಿ ಬಿದ್ದತ್ರಿ ಈಚೆ ಕಡೆ ಸೈಡ. ಸೊ ಆಚೆ ಕಡೆ ಸೈಡ್ ಮಾತ್ರ ಐತಿ. ಸೊ ಇಲ್ಲ ಪ್ರದಕ್ಷಿಣ ವಲಯ ಇದೇನು ನೋಡತ್ತಾರೆ. ಸೊ ಇಲ್ಲಿ ಇನ್ನೊಂದ್ರೆ ಈ ದೇವಾಲಯದ ಹಿಂದಗಡೆ ನಾವು ಯಾರಾದರೂ ಶತ್ರುಗಳು ಬಂದ್ರೆ ಇದರಿಂದ ಅವ್ರನ್ನ ಹೊಡಿತಿದ್ರಿ. ಸೊ ಅಲ್ಲಿ ಬಂದುಬಿಟ್ರಿ ಬಾದಾಮಿ ಚಾಲುಕ್ಯರ ಬಾವುಟ ಅಲ್ಲೇ ಆರ್ತೈತ್ರಿ. ಅಲ್ಲಿಂದ ಇಡೀ ಸಾಮ್ರಾಜ್ಯಕ್ಕೆ ಆ ಬಾವುಟವ ಕಾಣ್ತೈತ್ರಿ. ಇನ್ನೊಂದ್ರಿ ಯಾರಾದರೂ ಶತ್ರುಗಳು ಬಂದ್ರೆ ಇಲ್ಲಿ ಯಾವ ಥರ ಐತಿರಲ್ಲ ಇದೇ ಥರ. ಸೊ ಅಲ್ಲಿ ಅದೇ ಥರ ಸೇಮ್ ಇರ್ತೈತ್ರಿ. ಅಲ್ಲಿ ಮ್ಯಾಲೆ ಬಿಡಂಗಿಲ್ಲ, ಇವಾಗ ಬಿಡೋದು ಬಂದು ಮಾಡ್ಯಾರಿ. ಯಾಕಪ್ಪ ಅಂದ್ರೆ ಅಲ್ಲಿಂದ್ರೆ ಸೊಸೈಟಿಗಳು ಜಾಸ್ತಿ ಆಗತ್ತವ್ರಿ. ಆ ಸೊಸೈಟಿಗಳು ಸಂಬಂಧ ಅದನ್ನ ತಡೆಗಟ್ಬೇಕಂತೇಳಿ ಅದೇ ಸ್ಟಾಪ್ ಮಾಡ್ಯಾರ. ಅಲ್ಲಿ ಸೊಸೈಡ್ ಅವ್ರಾಗ ಮಾಡ್ಕೋತಾರಲ್ಲ, ಯಾರು ತಗೊಳ್ತಾರೋ ಇಲ್ಲ ಜಾರಿ ಬಿಡ್ತಾರೋ ಅದೇನೂ ಗೊತ್ತಿಲ್ಲ. ಸೊ ಅದಕ್ಕೆ ರಿಸ್ಟ್ರಿಕ್ಷನ್ ಏರಿಯಾ ಆಗೈತ್ರಿ ಅದ. ಸೊ ಆಗಲೇ ನಿಂತಿದ್ರಲ್ಲೇ ಅಲ್ಲೇ ನೋಡ್ರಿ ವ್ಯೂ ಪಾಯಿಂಟ್ ನೋಡಿದ್ದ. ಸೊ ಇಲ್ಲಿಂದ ಇಡೀ ಬಾದಾಮಿ ಈ ಥರ ಕಾಣತೈತ್ರಿ. ಸೊ ಇವಾಗಿನ ಬಾದಾಮಿ ಈ ಥರ ಕಾಣತೈತಿ. ಗಂಧದ ಮನಸ್ಸಿನ ಗಂಧ ನೀನು ಹಿರಿಮೆ ತಂದೆ ಮಣ್ಣ ಸೊಗಡಿಗೆ ಹೆತ್ತಾತವರಿಗೆ. ಸೊ ಫೈನಲಿ ಎಲ್ಲ ಕಡೆ ತಿರುಗಾಡಿ ಬಂದೀವಿ ರೀ. ಎಲ್ಲನೂ ನೋಡಿ ಎಲ್ಲದ್ರ ಬಗ್ಗೆ ತಿಳ್ಕೊಂಡೀವಿ ರೀ. ನೀವು ಏನಾದರೂ ನೆಕ್ಸ್ಟ್ ಟೈಮ್ ಬಾದಾಮಿ ಬರತ್ತರ ಮೊದಲ ಮ್ಯೂಸಿಯಮ್ಗೆ ಹೋಗಿ ಬರ್ರಿ. ಮ್ಯೂಸಿಯಮ್ಗೆ ಹೋಗಿ ಬಂದಮೇಲೆ ಎಲ್ಲ ಬಾದಾಮಿ ತಿರುಗಾಡ್ರಿ. ಯಾಕಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾರ ಯಾವ ಗೈಡ್ಲೈನ್ಸು ಬೇಕಾಗಿಲ್ಲ ರೀ. ಸೊ ಇಡೀ ಬಾದಾಮಿನ ಆ ಒಂದು ಮ್ಯೂಸಿಯಮಿಂದ ತಿಳ್ಕೊಬೋದು ರೀ. ಎಲ್ಲ ಥರದ ಪಳಿಯುಳಿಗೆಗಳು ಅಲ್ಲಿ ಅದಾವೆ ರೀ. ಹಂಗೆ ಈ ಲಾಗದಾಗ ಏನಾದರೂ ನಾ ಎಕ್ಸ್ಪ್ಲೇಷನ್ ಮಾಡುವಾಗ ಸ್ವಲ್ಪ ಸಣ್ಣ ಮಿಸ್ಟೇಕ್ಗಳಾಗಿರ ಕ್ಷಮಿಸ್ಬಿಟ್ರಿ. ತಪ್ಪು ಆಗಿರ್ಬೋದು ನನ್ನ ಕಡೆಯಿಂದ. ಆಗಿದ್ರೆ ಕ್ಷಮೆ ಕೇಳತ್ತಾನೆ ರೀ. ಹೊಸಬ್ರು ಯಾರೇ ಆಗಿದ್ರೆ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಅಕೌಂಟ್ ಫಾಲೋ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ್ರಿ. ಅಲ್ಲಿ ತನಕ ಥಿಂಕ್ ಗುಡ್ ಡೂ ಗುಡ್ ಬಾಯ್.